ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ 2025-26 ಬಜೆಟ್ ಆಯವ್ಯಯ ಇವತ್ತು ಮಂಡನೆ ಆಗ್ತಾ ಇರುವಂಥದ್ದು. ಕಾರ್ಪೊರೇಷನ್ ಕಮಿಷನರ್ ಹಾಗೆ ರಮೇಶ್ ಡಿ.ಎಸ್. ಭಾರತೀಯ ಆಡಳಿತ ಸೇವೆ ಆಡಳಿತಾಧಿಕಾರಿಗಳು ಇವತ್ತು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರಿನಲ್ಲಿ ಹೇಗೆಲ್ಲ ರೆವಿನ್ಯೂನ ಜನರೇಟ್ ಮಾಡಬೇಕು, ಹಾಗೆ ಇರೋ ಆಸ್ತಿಗಳನ್ನು ಹೇಗೆ ಉಳಿಸ್ಕೊಳ್ಬೇಕು, ಮೈಸೂರು ಪಾಲಿಕೆಗೆ ಹೇಗೆ ರೆವಿನ್ಯೂಗಳನ್ನ ಜನರೇಟ್ ಮಾಡಿ ಲಾಭವನ್ನು ತಂದುಕೊಡ್ಬೇಕು, ಹಾಗೆ ಜನಗಳಿಗೆ ಯಾವ ರೀತಿಯಾದ ಕೆಲವು ಕೆಲಸಗಳ ಉಪಯೋಗ ಬರ್ತಾ ಇದೆ, ಸಂಪೂರ್ಣವಾಗಿ ಮೈಸೂರು ಕ್ಲೀನ್ ಸಿಟಿ ಅನ್ನೋ ಹೆಸರನ್ನ ಮತ್ತಷ್ಟು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ಎಲ್ಲ ವಿಷಯದ ಬಗ್ಗೆಯೂ ಕೂಡ ಇವತ್ತು ಆಯವ್ಯಯ ಮಂಡನೆ ಆಗ್ತಾ ಇರುವಂಥದ್ದು. ಇದು 2025-26 ಸಾಲಿನ ಬಜೆಟ್ ಮಂಡನೆ. ಶ್ರೀಯುತ ರಮೇಶ್ ಡಿ.ಎಸ್. IAS ಆಫೀಸರು, ಆಡಳಿತಾಧಿಕಾರಿಗಳು, ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿಗಳು ಇವತ್ತು ಬಜೆಟನ್ನು ಮಂಡನೆ ಮಾಡ್ತಿದ್ದಾರೆ. ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಈ ಒಂದು ಶುಭ ದಿನ ಮೈಸೂರು ಮಹಾನಗರ ಪಾಲಿಕೆಯ ಆರ್ಥಿಕ ಬಜೆಟ್ ಮಂಡನೆ ಇವತ್ತು ಜಾರಿಯಲ್ಲಿ ತರುವುದು, ಅದನ್ನು ಮಂಡನೆ ಮಾಡಲಾಗುವುದು. ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತನಾಗಿ ಮೈಸೂರು ಮಹಾನಗರ ಪಾಲಿಕೆಯ ಮಾನ್ಯ ಆಡಳಿತಾಧಿಕಾರಿಗಳಿಗೆ ಈ ಬಜೆಟ್ ಮಂಡನೆ ಪ್ರಕ್ರಿಯೆ ನಡೆಸಲಿಕ್ಕೆ ಆರಂಭಗೊಳಿಸುವ ಮುನ್ನ ಅವರಿಗೆ ಸ್ವಾಗತವನ್ನು ಕೋರಿ, ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರಿ, ಮಾಧ್ಯಮದ ಮಿತ್ರರವರಿಗೆ ಸ್ವಾಗತವನ್ನು ಕೋರಿ, ಮಾನ್ಯ ಆಡಳಿತಾಧಿಕಾರಿಗಳಿಗೆ ಬಜೆಟ್ ಮಂಡನೆ ಮಾಡಲು ಸ್ವಾಗತಿಸುತ್ತಾ ನಾನು ಕೇಳಿಕೊಳ್ಳುತ್ತೇನೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ನಗರ ಪಾಲಿಕೆಯಾಗಿರುವ ಹಾಗೂ ಸ್ವಚ್ಛ ನಗರಿ ಎಂಬ ಬಿರುದಿಗೆ ಪಾತ್ರವಾಗಿರುವ ಅರಮನೆಗಳ ನಗರ ಹಾಗೂ ಸಾಂಸ್ಕೃತಿಕ ನಗರ ಎಂದೇ ಖ್ಯಾತಿ ಪಡೆದಿರುವ ಯದುವಂಶದ ಅರಸರಿಂದ ಸ್ಥಾಪಿತವಾದ ಮೈಸೂರು ಮಹಾನಗರ ಪಾಲಿಕೆಯ 2024-25ನೇ ಸಾಲಿನ ಪರಿಷ್ಕೃತ ಆಯವ್ಯಯ ಹಾಗೂ 2025-26ನೇ ಸಾಲಿನ ಅಂದಾಜು ಆಯವ್ಯಯವನ್ನು ನಗರ ಪಾಲಿಕೆಯ ವಾಸ್ತವಿಕ ಮಾಹಿತಿಯ ಅನುಸಾರ ತಯಾರಿಸಿ ಕರ್ನಾಟಕ ನಗರ ಪಾಲಿಕೆಗಳ ಆಯವ್ಯಯ ಮತ್ತು ಲೆಕ್ಕಪತ್ರಗಳ ನಿಯಮಗಳು 2007 ಭಾಗ ಈ ಅಧ್ಯಾಯ 24ರಂತೆ ಹಾಗೂ KMABR ನಿಯಮ 131ರಡಿ ತಯಾರಿಸಲಾದ 2025-26ನೇ ಸಾಲಿನ ಅಂದಾಜು ಆಯವ್ಯಯವನ್ನು 132ರ ನಿಯಮದಡಿ ಮಂಡಿಸುತ್ತಿದ್ದೇನೆ. 2024-25ನೇ ಸಾಲಿನ ಪರಿಷ್ಕೃತ ಆಯವ್ಯಯದ ಒಂದು ಸಂಕ್ಷಿಪ್ತ ಚಿತ್ರಣ ಈ ರೀತಿ ಇರುತ್ತದೆ. ಪ್ರಾರಂಭಿಕ ಶುಲ್ಕು 23,848.86 ಲಕ್ಷಗಳು, ಜಮೆಯಾಗಿದ್ದಂಥದ್ದು 82,716.67 ಲಕ್ಷಗಳು. ಒಟ್ಟು 1,06,565.53 ಲಕ್ಷ. ಪಾವತಿಯಾಗಿರ್ತಕ್ಕಂಥದ್ದು 1,05,877.44 ಲಕ್ಷ. ಬಾಕಿ ಅಕೈದು ಶುಲ್ಕು 688.09 ಲಕ್ಷ. 2024-25ನೇ ಸಾಲಿನ ಆಯವ್ಯಯದಲ್ಲಿ ಒಟ್ಟು 82,716.67 ಲಕ್ಷ ಜಮೆಯನ್ನು ನಿರೀಕ್ಷಿಸಲಾಗಿದೆ. ಡಿಸೆಂಬರ್ 2024ರ ಅಂತ್ಯಕ್ಕೆ 52,285.58 ಲಕ್ಷಗಳ ಜಮೆಯನ್ನು ಸ್ವೀಕರಿಸಲಾಗಿದೆ. 2024-25ನೇ ಸಾಲಿನ ಆಯವ್ಯಯದಲ್ಲಿ 1,05,877.44 ಲಕ್ಷಗಳನ್ನು ಪಾವತಿಸಲು ಅವಕಾಶ ಮಾಡಲಾಗಿತ್ತು. ನಗರ ಪಾಲಿಕೆಯು ಸ್ವಯಂ ಸಂಪನ್ಮೂಲಗಳ ಕ್ರೋಢೀಕರಣದ
ಹಾಗೂ ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನಗಳ ಆಧಾರದ ಮೇಲೆ ವೆಚ್ಚ ಭರಿಸಬೇಕಾಗಿರುವುದರಿಂದ ಸ್ವಯಂ ಸಂಪನ್ಮೂಲಗಳ ಹಾಗೂ ಅನುದಾನಗಳ ಲಭ್ಯತೆಗನುಸಾರವಾಗಿ ಪ್ರಸ್ತುತ ಡಿಸೆಂಬರ್ 2024ರ ಅಂತ್ಯಕ್ಕೆ 52,750.08 ಲಕ್ಷಗಳನ್ನು ಪಾವತಿಸಲಾಗಿರುತ್ತದೆ. 2025-26ನೇ ಸಾಲಿನ ಆಯವ್ಯಯವನ್ನು ಈ ಕೆಳಗಿನಂತೆ ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. 2025-26ನೇ ಸಾಲಿನ ಆಯವ್ಯಯದ ವಿವರ: ಪ್ರಾರಂಭಿಕ ಶುಲ್ಕವು 31,051.44 ಲಕ್ಷ, ಕ್ಷಮೆಗಳು 91,820.67 ಲಕ್ಷ, ಒಟ್ಟು 1,22,872.11 ಲಕ್ಷ. ಪಾವತಿಗಳು 1,21,901.88 ಲಕ್ಷ. ಅಕೈದು ಶುಲ್ಕು 970.23 ಲಕ್ಷ. 2025-26ನೇ ಸಾಲಿಗೆ ಪಾಲಿಕೆಗೆ ಈ ಕೆಳಗಿನ ಮೂಲಗಳಿಂದ ಸಂಪನ್ಮೂಲಗಳನ್ನು ನಿರೀಕ್ಷಿಸಲಾಗಿದೆ. ಯಾವುದೇ ಸಂಸ್ಥೆಯು ಪರಿಣಾಮಕಾರಿ ಹಾಗೂ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕಾದರೆ ಹಣಕಾಸಿನ ಲಭ್ಯತೆ ಅಂದರೆ ಜಮೆಗಳ ಕ್ರೋಢೀಕರಣ ಅತ್ಯವಶ್ಯಕವಾಗಿರುತ್ತದೆ. ಪಾಲಿಕೆಯು ನಿರ್ವಹಣಾ ಸಂಸ್ಥೆಯಾಗಿದ್ದು ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಒದಗಿಸಲು ಹಣಕಾಸಿನ ಪಾತ್ರ ಮಹತ್ವದ್ದಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪಾಲಿಕೆಯ ಜಮೆಗಳ ಕ್ರೋಢೀಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನು ಹಾಗೂ ಅವಶ್ಯಕತೆ ಕಂಡುಬಂದಲ್ಲಿ ಸರಳೀಕರಣವನ್ನು ಸಹ ಮಾಡಲಾಗಿರುತ್ತದೆ. ಆಸ್ತಿ ತೆರಿಗೆ 2024-25ನೇ ಸಾಲಿನಲ್ಲಿ ಆಸ್ತಿ ತೆರಿಗೆ ಹಾಗೂ ಖಾತಾ ವರ್ಗಾವಣೆ ಶುಲ್ಕ ಹಾಗೂ ಖಾತಾ ಪ್ರತಿಗಳ ಶುಲ್ಕ, ಜಾಹೀರಾತು ಶುಲ್ಕ ಸೇರಿದಂತೆ ಈ ಬಾಬ್ತಿನಲ್ಲಿ ಕಂದಾಯ ಶಾಖೆಯಿಂದ 20,480.83 ಲಕ್ಷಗಳನ್ನು ನಿರೀಕ್ಷಿಸಲಾಗಿದ್ದು, ಈ ಸಾಲಿನಲ್ಲಿ ಡಿಸೆಂಬರ್ 2024ರ ಅಂತ್ಯದವರೆಗೆ 21,159.84 ಲಕ್ಷಗಳನ್ನು ಸಂಗ್ರಹಿಸಲಾಗಿರುತ್ತದೆ. 2025-26ನೇ ಸಾಲಿಗೆ ಈ ಬಾಬ್ತಿನಲ್ಲಿ 25,260 ಲಕ್ಷಗಳ ಜಮೆಯನ್ನು ನಿರೀಕ್ಷಿಸಲಾಗಿದೆ. ನೀರಿನ ತೆರಿಗೆ ಹಾಗೂ ಒಳಚರಂಡಿ ನಿರ್ವಹಣಾ ಕರ 2024-25ನೇ ಸಾಲಿನಲ್ಲಿ ಈ ಬಾಬ್ತಿನಲ್ಲಿ 7,985 ಲಕ್ಷಗಳನ್ನು ಸಂಗ್ರಹಿಸುವ ಗುರಿ ಹೊಂದಲಾಗಿತ್ತು. ಡಿಸೆಂಬರ್ 2024ರ ಅಂತ್ಯದವರೆಗೆ 6,070.93 ಲಕ್ಷಗಳ ಜಮೆಗಳನ್ನು ಕ್ರೋಢೀಕರಿಸಲಾಗಿದ್ದು, 2025-26ನೇ ಸಾಲಿಗೆ ನೀರು ಸರಬರಾಜು ಮತ್ತು ಒಳಚರಂಡಿ ನಿರ್ವಹಣಾ ಶುಲ್ಕವಾಗಿ 9,851 ಲಕ್ಷಗಳನ್ನು ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಯೋಜನೆಗಳು ಮತ್ತು ನಿಬಂಧನೆಗಳು ನಗರ ಮತ್ತು ಪಟ್ಟಣ ಯೋಜನೆ ಈ ಶೀರ್ಷಿಕೆಯಲ್ಲಿ ಕಟ್ಟಡ ಪರವಾನಗಿ ಶುಲ್ಕ, ನೆಲ ಬಾಡಿಗೆ ಶುಲ್ಕ, ರಸ್ತೆ ಅಗೆತ ಶುಲ್ಕ, ಉತ್ತಮತೆ ಶುಲ್ಕ, ಪರಿಶೀಲನಾ ಶುಲ್ಕ, ನೀರಿನ ಸಂಪರ್ಕ ಶುಲ್ಕ, ಕಟ್ಟಡ ಪೂರ್ಣಗೊಂಡವರಲ್ಲಿ ದಂಡ ಮತ್ತು ಜುಲ್ಮಾನೆ, ಒಳಚರಂಡಿ ಶುಲ್ಕಗಳು ಹಾಗೂ ಯೋಜನೆಗೆ ಸಂಬಂಧಿಸಿದ ಇತರೆ ಮೂಲಗಳಿಂದ ಒಟ್ಟಾರೆ 1,573.5 ಲಕ್ಷಗಳ ಜಮೆಗಳನ್ನು ನಿರೀಕ್ಷಿಸಲಾಗಿದೆ. ಉದ್ದಿಮೆ ಪರವಾನಗಿ ಶುಲ್ಕ, ಉದ್ದಿಮೆ ಪರವಾನಗಿಯಿಂದ 600 ಲಕ್ಷಗಳ ಆದಾಯವನ್ನು ನಿರೀಕ್ಷಿಸಲಾಗಿದೆ. ನಗರ ಪಾಲಿಕೆ ಆಸ್ತಿಗಳಿಂದ ಬರುವ ಬಾಡಿಗೆ, ಪಾಲಿಕೆಯ ವಾಣಿಜ್ಯ ಸಂಕೀರ್ಣಗಳು ಮತ್ತು ಮಾರುಕಟ್ಟೆಗಳ ಬಾಡಿಗೆ ಹಾಗೂ ಗರುಡಮಾಲ್ ನೆಲಗುತ್ತಿಗೆ ಬಾಡಿಗೆಯಿಂದ 309.17 ಲಕ್ಷಗಳನ್ನು ನಿರೀಕ್ಷಿಸಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಅನುದಾನಗಳು, ರಾಜ್ಯ ಹಣಕಾಸು ಆಯೋಗದಿಂದ ಮುಕ್ತ ನಿಧಿ ಅನುದಾನ 2024-25ನೇ ಸಾಲಿಗೆ 2,034 ಲಕ್ಷಗಳನ್ನು ನಿರೀಕ್ಷಿಸಲಾಗಿತ್ತು. ಡಿಸೆಂಬರ್ 2024ರ ಅಂತ್ಯದವರೆಗೆ 1,017.5 ಲಕ್ಷಗಳು ಬಿಡುಗಡೆಯಾಗಿದ್ದು, 2025-26ನೇ ಸಾಲಿಗೆ ಈ ಬಾಬ್ತಿನಲ್ಲಿ 880 ಲಕ್ಷಗಳ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ನಿಗದಿಪಡಿಸಲಾಗಿದೆ.
2025-26ನೇ ಸಾಲಿಗೆ ಹೊರಗುತ್ತಿಗೆ ಪೌರ ಕಾರ್ಮಿಕರ ವೇತನ ಹಾಗೂ ವಿಶೇಷ ನೇಮಕಾತಿಯಾಗಿರುವ ಪೌರ ಕಾರ್ಮಿಕರ ವೇತನಕ್ಕಾಗಿ 3,503.64 ಲಕ್ಷಗಳನ್ನು ನಿಗದಿಪಡಿಸಲಾಗಿರುತ್ತದೆ. ರಾಜ್ಯ ಸರ್ಕಾರದಿಂದ 2024-25ನೇ ಸಾಲಿಗೆ ಬೀದಿ ದೀಪ ಹಾಗೂ ನೀರು ಸರಬರಾಜು ಸ್ಥಾವರಗಳ ವಿದ್ಯುತ್ ಶಕ್ತಿ ಬಿಲ್ಲುಗಳ ಪಾವತಿಗಾಗಿ 9,636 ಲಕ್ಷಗಳ ಅನುದಾನ ನಿರೀಕ್ಷಿಸಲಾಗಿತ್ತು. ಡಿಸೆಂಬರ್ 2024ರ ಅಂತ್ಯದವರೆಗೆ 7,227 ಲಕ್ಷಗಳು ಬಿಡುಗಡೆಯಾಗಿದ್ದು 2025-26ನೇ ಸಾಲಿಗೆ ರು 12,571 ಲಕ್ಷಗಳ ಅನುದಾನವನ್ನು ಸರ್ಕಾರದಿಂದ ನಿಗದಿಪಡಿಸಲಾಗಿದೆ. ರಾಜ್ಯ ಹಣಕಾಸು ಆಯೋಗದಿಂದ ಪಾಲಿಕೆ ಕಾಯಂ ಅಧಿಕಾರಿ ನೌಕರರ ವೇತನ, ನಿವೃತ್ತ ನೌಕರರ ಪಿಂಚಣಿ ವಂತಿಗೆ ಅನುದಾನವಾಗಿ 2024-25ನೇ ಸಾಲಿಗೆ 7,499 ಲಕ್ಷಗಳನ್ನು ರಾಜ್ಯ ಸರ್ಕಾರದಿಂದ ನಿರೀಕ್ಷಿಸಲಾಗಿತ್ತು. ಡಿಸೆಂಬರ್ 2024ರ ಅಂತ್ಯಕ್ಕೆ ಅನುದಾನ 7,115 ಲಕ್ಷಗಳು ಬಿಡುಗಡೆಯಾಗಿದ್ದು 2025-26ನೇ ಸಾಲಿಗೆ 8,754 ಲಕ್ಷಗಳ ಅನುದಾನವನ್ನು ನಿಗದಿಪಡಿಸಲಾಗಿದೆ. 15ನೇ ಹಣಕಾಸು ಆಯೋಗದ ಅನುದಾನ 2024-25ನೇ ಸಾಲಿಗೆ 5,737 ಲಕ್ಷಗಳನ್ನು ನಿರೀಕ್ಷಿಸಲಾಗಿತ್ತು. ಡಿಸೆಂಬರ್ 2024ರ ಅಂತ್ಯದವರೆಗೆ ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 2025-26ನೇ ಸಾಲಿಗೆ 5,843 ಲಕ್ಷಗಳ ಅನುದಾನ ನಿರೀಕ್ಷಿಸಲಾಗಿದೆ. ಮೈಸೂರು ನಗರದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಕಳಕಳಿ ಹೊಂದಿರುವ ಮಾನ್ಯ ಲೋಕಸಭಾ ಹಾಗೂ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳನ್ನು ಮೈಸೂರು ನಗರಕ್ಕೆ ಹೊಂದಿದ್ದು ಇವರುಗಳ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಿಂದ ನಗರದ ಅಭಿವೃದ್ಧಿಗಾಗಿ 45 ಲಕ್ಷಗಳ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಬಗ್ಗೆ ಅತೀವ ಕಳಕಳಿ ಹೊಂದಿರುವ ಮಾನ್ಯ ಮುಖ್ಯಮಂತ್ರಿಗಳು 2025-26ನೇ ಸಾಲಿನಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ನಗರದಲ್ಲಿ ಮಳೆಯಿಂದ ಹಾನಿಗೊಳಗಾದ ರಸ್ತೆಗಳ ಅಭಿವೃದ್ಧಿಗಾಗಿ 478 ಲಕ್ಷಗಳು, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ಒಟ್ಟು 3,200 ಲಕ್ಷಗಳು, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ 1,865 ಲಕ್ಷಗಳು ಮತ್ತು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ 1,500 ಲಕ್ಷಗಳ ಅನುದಾನ ನಿರೀಕ್ಷಿಸಲಾಗಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 1 ಇದರಡಿ ಪ್ರಸಕ್ತ ಸಾಲಿಗೆ ರು 800 ಲಕ್ಷಗಳು ಹಾಗೂ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2ರ ಅಡಿ ಪ್ರಸಕ್ತ ಸಾಲಿಗೆ 3,000 ಲಕ್ಷಗಳನ್ನು ನಿರೀಕ್ಷಿಸಲಾಗಿದೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ 1ರ ಅಡಿ ಅನುದಾನದಲ್ಲಿ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ 754.87 ಲಕ್ಷಗಳು, ಸ್ವಚ್ಛ ಭಾರತ್ 2ರ ಅನುದಾನದಲ್ಲಿ 1,756 ಲಕ್ಷಗಳು ಹಾಗೂ ಐಇಸಿ ಚಟುವಟಿಕೆಗಳಿಗಾಗಿ 517 ಲಕ್ಷಗಳ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಕೇಂದ್ರ ಪ್ರಸ್ತುತ ಅಮೃತ 2ರ ಯೋಜನೆಯಡಿ ಉದ್ಯಾನವನಗಳು ಮತ್ತು ಜಲಸಂಪನ್ಮೂಲ ಅಭಿವೃದ್ಧಿಗಾಗಿ 1,000 ಲಕ್ಷಗಳನ್ನು ನಿರೀಕ್ಷಿಸಲಾಗಿದೆ. ಅಲ್ಲದೆ ನಗರದಲ್ಲಿ ಸಂಗ್ರಹಣೆಯಾಗುತ್ತಿರುವ ಪಾರಂಪರಿಕ ತ್ಯಾಜ್ಯದ ವೈಜ್ಞಾನಿಕ ನಿರ್ವಹಣೆಗಾಗಿ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯಿಂದ 1,500 ಲಕ್ಷಗಳನ್ನು ನಿರೀಕ್ಷಿಸಲಾಗಿದೆ. 2025-26ನೇ ಸಾಲಿನ ಆಯವ್ಯಯದಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿರುವ ಪ್ರಮುಖ ಯೋಜನೆಗಳು: ಐತಿಹಾಸಿಕ ಪಾರಂಪರಿಕ ರಾಜಧಾನಿಯಾಗಿ ಪ್ರಸಿದ್ಧಿ ಪಡೆದಿರುವ ಮೈಸೂರು ನಗರವು ದಿನೇ ದಿನೇ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತಿದ್ದು ಮೈಸೂರಿನ ಜನಸಂಖ್ಯೆಯಲ್ಲಿಯೂ ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದೆ. ನಗರವು ಶರವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದರಿಂದ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಪಾಲಿಕೆಯ ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪಾಲಿಕೆಯು ತನ್ನ ವಿವಿಧ ಮೂಲಗಳಿಂದ ಬರುವ ಆದಾಯವನ್ನು ಪ್ರಮುಖ ಯೋಜನೆಗಳಿಗೆ ವಿನಿಯೋಗಿಸಲು ಯೋಜಿಸಲಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುವ ಎಸ್ಎಫ್ಸಿ ವಿಶೇಷ ಅನುದಾನಗಳು ಹಾಗೂ 15ನೇ ಹಣಕಾಸು ಆಯೋಗದ ಹಾಗೂ ಅಮೃತ್ 2 ಇತರೆ ಅನುದಾನಗಳಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ವಯ ವಿವಿಧ ಆಸ್ತಿಗಳಿಗೆ ಅನುದಾನ ವೆಚ್ಚ ಮಾಡಲು ಯೋಜಿಸಲಾಗಿದೆ.
2025-26ನೇ ಸಾಲಿನ ಆಯವ್ಯಯದಲ್ಲಿ ಈ ಕೆಳಕಂಡ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಇಂದಿನ ಸಾಲಿನ ಆಯವ್ಯಯದಲ್ಲಿ ಘೋಷಣೆ ಮಾಡಿ ಕಾರ್ಯರೂಪಕ್ಕೆ ತರಲು ಬಾಕಿ ಇರುವ ಎಲ್ಲ ಯೋಜನೆಗಳೊಂದಿಗೆ ಈ ಕೆಳಕಂಡ ಹೊಸ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಪುರಭವನದ ಆವರಣದಲ್ಲಿ ಬಯಲು ರಂಗಮಂದಿರ ನಿರ್ಮಾಣ, ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮೈಸೂರು ನಗರದ ಹೃದಯ ಭಾಗದಲ್ಲಿರುವ ಪುರಭವನದ ಆವರಣದಲ್ಲಿ ಬಯಲು ರಂಗಮಂದಿರ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿರುತ್ತದೆ. ಇದರಿಂದ ರಂಗಭೂಮಿ ಕಲಾವಿದರುಗಳಿಗೆ ಅನುಕೂಲವಾಗುವುದಲ್ಲದೆ ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಮನರಂಜನೆಗೆ ಅವಕಾಶ ಕಲ್ಪಿಸಿದಂತಾಗುತ್ತದೆ. ವಲಯ ಕಚೇರಿಗಳ ನಿರ್ಮಾಣ. ಈ ಹಿಂದೆ ಘೋಷಿಸಿರುವಂತೆ ವಲಯ ಕಚೇರಿ 3ರ ಕಟ್ಟಡವು ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳೊಂದಿಗೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಉದ್ಘಾಟನೆ ಮಾಡಲು ಕ್ರಮ ವಹಿಸಲಾಗುತ್ತದೆ. ವಲಯ ಕಚೇರಿ 8ರ ಕಟ್ಟಡ ನಿರ್ಮಿಸಲು ಗುತ್ತಿಗೆದಾರರಿಗೆ ಈಗಾಗಲೇ ಕಾರ್ಯಾದೇಶ ನೀಡಲಾಗಿದ್ದು ಕಾಮಗಾರಿಯನ್ನು ಆದಷ್ಟು ಶೀಘ್ರದಲ್ಲೇ ಪ್ರಾರಂಭ ಮಾಡಲು ಕ್ರಮ ವಹಿಸಲಾಗುವುದು. ವಲಯ ಕಚೇರಿ 9ರ ಕಟ್ಟಡದ ನಿರ್ಮಾಣ ಮಾಡಲು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿಎ ನಿವೇಶನವನ್ನು ಈಗಾಗಲೇ ಗುರುತಿಸಲಾಗಿದ್ದು ನಿವೇಶನ ಹಸ್ತಾಂತರಗೊಂಡ ನಂತರ ಈ ಆರ್ಥಿಕ ಸಾಲಿನಲ್ಲಿಯೇ ಕಾಮಗಾರಿಯನ್ನು ಪ್ರಾರಂಭ ಮಾಡಲು ಉದ್ದೇಶಿಸಲಾಗಿದೆ. ಆರ್.ಕೆ. ನಾರಾಯಣ್ ಅವರ ನಿವಾಸವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು. ದೇಶದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಮೈಸೂರಿಗೆ ವರ್ಷವಿಡೀ ಅಸಂಖ್ಯಾತ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದರೆ ಕೆಲವೇ ಜನರಿಗೆ ಮಾತ್ರ ಆರ್.ಕೆ. ನಾರಾಯಣ್ ಅವರ ನಿವಾಸ ಕುರಿತಂತೆ ಮಾಹಿತಿ ಇರುವುದರಿಂದ ವಾರಾಂತ್ಯದಲ್ಲಿ ಒಂದಿಷ್ಟು ಜನರು ಮಾತ್ರವೇ ಇಲ್ಲಿಗೆ ಭೇಟಿ ನೀಡುತ್ತಿದ್ದು ಹಾಲಿ ಇರುವ ವಸ್ತು ಸಂಗ್ರಹಾಲಯವನ್ನು ಮೇಲ್ದರ್ಜೆಗೇರಿಸಿ ಆಕರ್ಷಣೀಯವಾಗಿ ಮಾಡಿ ಪ್ರವಾಸಿಗರನ್ನು ಆಕರ್ಷಿಸುವಂತೆ ಮಾಡಲು ಉದ್ದೇಶಿಸಲಾಗಿದ್ದು ಸದರಿ ಅಭಿವೃದ್ಧಿ ಕಾರ್ಯವನ್ನು CSR ಅನುದಾನದಲ್ಲಿ ನಿರ್ವಹಿಸಲು ತೀರ್ಮಾನಿಸಲಾಗಿದೆ. ಸ್ಕೈ ವಾಕ್ ನಿರ್ಮಾಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗರದ ಮಹಿಳಾ ಮಹಾರಾಣಿ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸ್ಕೈ ವಾಕ್ ನಿರ್ಮಿಸುವ ಭರವಸೆ ನೀಡಿರುವಂತೆ ಸ್ಕೈ ವಾಕ್ ಅನ್ನು PPP ಸಾರ್ವಜನಿಕ ಸಹಭಾಗಿತ್ವದ ಮಾದರಿಯಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ. ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಪುರಭವನದ ಬೇಸ್ಮೆಂಟ್ನಲ್ಲಿರುವ ಪಾರ್ಕಿಂಗ್ ಹಾಗೂ ದೇವರಾಜ ಅರಸು ರಸ್ತೆಯಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಮಾದರಿಯಲ್ಲಿ ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಈಜುಕೊಳ ನಿರ್ಮಾಣ. ಈ ಹಿಂದೆ 2023-24ನೇ ಸಾಲಿನ ಆಯವ್ಯಯದಲ್ಲಿ ಈಜುಕೊಳ ನಿರ್ಮಾಣ ಮಾಡುವ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಆದರೆ ಸ್ಥಳ ಲಭ್ಯವಾಗದ ಕಾರಣ ಸದರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ಸ್ಥಳಾವಕಾಶವಿರುವ ಬಗ್ಗೆ ಖಚಿತಪಡಿಸಿಕೊಂಡಿದ್ದು ಈ ಪ್ರಸಕ್ತ ಸಾಲಿನಲ್ಲಿ ಸುಸಜ್ಜಿತ ಈಜುಕೊಳ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ. ರಾಜ್ಯ ಸರ್ಕಾರವು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2ರ ಅಡಿ ಮೈಸೂರು ಮಹಾನಗರ ಪಾಲಿಕೆಗೆ 250 ಕೋಟಿಗಳ ಅನುದಾನವನ್ನು NHP ಸಾಲದ ಯೋಜನೆಯಡಿ ಮಂಜೂರು ಮಾಡಿ 3 ವರ್ಷಗಳ ಅವಧಿಗೆ ಹಂತವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ. ಈ ಯೋಜನೆಯಡಿ ನಗರದ ಪ್ರಮುಖ ಭಾಗಗಳಲ್ಲಿ ಯುಟಿಲಿಟಿ ಡಕ್ಟ್ ಒಳಗೊಂಡ ಬಿಟುಮಿನ್ ಅಂಡ್ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದರಿಂದ ರಸ್ತೆಗಳ ಪಕ್ಕದಲ್ಲಿ ಯುಟಿಲಿಟಿ ಕಾರಿಡಾರ್ ಇರುವುದರಿಂದ ಫೈಬರ್ ಕೇಬಲ್, ಒಳಚರಂಡಿ ಕೊಳವೆ ಮಾರ್ಗ, ಭೂಗತ ವಿದ್ಯುತ್ ಕೇಬಲ್ ಹಾಗೂ ಇತರೆ ಭೂಗತ ಉಪಕರಣಗಳನ್ನು ಅಳವಡಿಸಲು ಸುಲಭವಾಗುವುದಲ್ಲದೆ ನಿರ್ವಹಣೆಯೂ ಸಹ ಸುಲಭವಾಗುತ್ತದೆ. ಕುಡಿಯುವ ನೀರು ಸರಬರಾಜಿನಲ್ಲಿ ಉನ್ನತೀಕರಣ. ನಗರಕ್ಕೆ ಪ್ರಸ್ತುತ ಕಬಿನಿ ನದಿ ಮೂಲದಿಂದ 60 MLD ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದ್ದು ಕಬಿನಿ ಕೆಂಪಾಡು ಜಲಶುದ್ಧೀಕರಣಗಾರದಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ 60 MLD ಸಾಮರ್ಥ್ಯದ ಜಲಶುದ್ಧೀಕರಣ ಘಟಕವನ್ನು 120 MLD ಸಾಮರ್ಥ್ಯಕ್ಕೆ ಉನ್ನತೀಕರಿಸುವ ಕಾಮಗಾರಿಯು ಪೂರ್ಣಗೊಂಡಿದ್ದು ಪ್ರಸಕ್ತ ಸಾಲಿನಲ್ಲಿ ಚಾಲನೆಗೊಳಿಸಲು ಉದ್ದೇಶಿಸಲಾಗಿದೆ. ಬಲ್ಕ್ ಫ್ಲೋ ಮೀಟರ್ ಅಳವಡಿಸುವುದು. ಕುಡಿಯುವ ನೀರು ಸರಬರಾಜಿನಲ್ಲಿ ಮೂಲ ಸ್ಥಾವರಗಳಿಂದ ಸಂಪರ್ಕಿತ ಕೊಳವೆ ಮಾರ್ಗಗಳಲ್ಲಿ ಸೋರುವಿಕೆಯನ್ನು ತಡೆಗಟ್ಟಲು ನೀರು ಸರಬರಾಜು ಕೊಳವೆ ಜಲದ ಪ್ರಮುಖ ಬಿಂದುಗಳಲ್ಲಿ ನೀರಿನ ಹರಿವಿನ ಪ್ರಮಾಣವನ್ನು ಅಳತೆ ಮಾಡುವುದು ಅವಶ್ಯಕವಾಗಿರುತ್ತದೆ. ಕೇಂದ್ರ ಪುರಸ್ಕೃತ ಅಮೃತ್ ಪ್ರೋತ್ಸಾಹಧನದ ಯೋಜನೆಯಡಿ 44 ವಾಟರ್ ಬಲ್ಕ್ ಫ್ಲೋ
ಮೀಟರ್ಗಳನ್ನು ನಗರದ ವಿವಿಧ ಕೇಂದ್ರ ಭಾಗಗಳಲ್ಲಿ ಅಳವಡಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಪಾರಂಪರಿಕ ತ್ಯಾಜ್ಯದ ವೈಜ್ಞಾನಿಕ ನಿರ್ವಹಣೆ. ನಗರದಲ್ಲಿ ಉತ್ಪಾದನೆಯಾಗುತ್ತಿರುವ ಪಾರಂಪರಿಕ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಯೋಜನೆ ಕೈಗೊಂಡು ಪ್ರಸ್ತುತ 40% ಕಾಮಗಾರಿ ಪೂರ್ಣಗೊಳಿಸಲಾಗಿರುತ್ತದೆ. ಉಳಿದಂತೆ ಶೀಘ್ರವಾಗಿ ಪಾರಂಪರಿಕ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಸದರಿ ತ್ಯಾಜ್ಯ ಇರುವ ಸ್ಥಳವನ್ನು ವೇಸ್ಟ್ ಟು ಎನರ್ಜಿ ಯೋಜನೆಗೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇವರಿಗೆ ವಹಿಸಲು ಉದ್ದೇಶಿಸಲಾಗಿದೆ. ಟ್ರಾನ್ಸ್ಫರ್ ಘಟಕಗಳ ನಿರ್ಮಾಣ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಅಂದಾಜು 535 ಪಿಪಿಡಿ ಘನತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದು, ಪ್ರತಿ ವಲಯ ಕಚೇರಿಯಲ್ಲಿ ದ್ವಿತೀಯ ಹಂತದ ತ್ಯಾಜ್ಯ ವಿಲೇವಾರಿಗೆ ಪ್ರಸ್ತುತ 3 ಕಾಂಪ್ಯಾಕ್ಟರ್ ವಾಹನವನ್ನು ಬಳಸುತ್ತಿದ್ದು, ತ್ಯಾಜ್ಯ ವಿಲೇವಾರಿಗೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದ ಕಾರಣ ಕಡಿಮೆ ಸಮಯದಲ್ಲಿ ತ್ಯಾಜ್ಯ ಸಂಗ್ರಹಣೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಸ್ವಚ್ಛ ಭಾರತ್ ಮಿಷನ್ 2ರ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಹಾಗೂ ಪಾಲಿಕೆ ವಂತಿಗೆಯನ್ನು ಕ್ರೋಢೀಕರಿಸಿ 909 ಲಕ್ಷಗಳ ಅನುದಾನದಲ್ಲಿ 16 ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ 3 ಸಂಖ್ಯೆ ಟ್ರಾನ್ಸ್ಫರ್ ಘಟಕಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮೆಟೀರಿಯಲ್ ರಿಕವರಿ ಫೆಸಿಲಿಟಿ. ಈಗಾಗಲೇ ವಿದ್ಯಾರಣ್ಯಪುರಂ, ರಾಯನಕೆರೆ ಮತ್ತು ಕೆಸರಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ವಚ್ಛ ಭಾರತ್ 1ರ ಅನುದಾನದಲ್ಲಿ ನಿರ್ಮಿಸಲಾಗಿರುತ್ತದೆ. ಸದರಿ ಘಟಕಗಳಿಗೆ ಅಗತ್ಯವಿರುವ ವಾಹನಗಳು, ಯಂತ್ರೋಪಕರಣಗಳು ಹಾಗೂ ಸಿವಿಲ್ ಕಾಮಗಾರಿಗಳಿಗಾಗಿ 2194 ಲಕ್ಷಗಳಿಗೆ ಅನುಮೋದನೆ ಪಡೆಯಲಾಗಿರುತ್ತದೆ. ಪ್ರಸ್ತುತ ಸ್ವಚ್ಛ ಭಾರತ ಮಿಷನ್ 2ರ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಹಾಗೂ ಪಾಲಿಕೆ ವಂತಿಗೆಯನ್ನು ಕ್ರೋಢೀಕರಿಸಿ ವಿದ್ಯಾರಣ್ಯಪುರಂ ಮತ್ತು ರಾಯನಕೆರೆಯ ಘನತ್ಯಾಜ್ಯ ವಿಲೇವಾರಿ ಘಟಕಗಳಲ್ಲಿ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಗಳನ್ನು ಅಳವಡಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ವಿಂಡ್ರೋ ಟರ್ನರ್. ನಗರದಲ್ಲಿ ಉತ್ಪಾದನೆಯಾಗುತ್ತಿರುವ ಘನತ್ಯಾಜ್ಯವನ್ನು ಆಧುನಿಕ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಿಸಲು ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಯುನಿಡೋ ರವರಿಂದ ಪುರಸ್ಕೃತಗೊಂಡ ಅನುದಾನದಡಿಯಲ್ಲಿ ವಿಂಡ್ರೋ ಟರ್ನರ್ ಯಂತ್ರಗಳನ್ನು ಖರೀದಿಸಲು ಉದ್ದೇಶಿಸಲಾಗಿದೆ. ಕಟ್ಟಡ ಭಗ್ನಾವಶೇಷ ತ್ಯಾಜ್ಯ ಸಂಸ್ಕರಣಾ ಘಟಕ. ನಗರ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಅಂದಾಜು 100ರಿಂದ 150 ಟನ್ಗಳಷ್ಟು ಕಟ್ಟಡದ ಭಗ್ನಾವಶೇಷಗಳು ಉತ್ಪತ್ತಿಯಾಗುತ್ತಿದ್ದು, ವೈಜ್ಞಾನಿಕವಾಗಿ ಸಂಸ್ಕರಿಸಲು ಘಟಕ ನಿರ್ಮಾಣಕ್ಕಾಗಿ ಅಗತ್ಯವಿರುವ ವಾಹನ, ಯಂತ್ರೋಪಕರಣಗಳು ಮತ್ತು ಸಿವಿಲ್ ಕಾಮಗಾರಿಗಾಗಿ ಈ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ 1166 ಲಕ್ಷಗಳನ್ನು ಸ್ವಚ್ಛ ಭಾರತ ಮಿಷನ್ 2ರ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಹಾಗೂ ಪಾಲಿಕೆ ವಂತಿಗೆಯ ಕ್ರೋಢೀಕರಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಸೂಪರ್ ಸಕ್ಕರ್, ಜೆಟ್ಟಿಂಗ್ ಯಂತ್ರ ಮತ್ತು ಡಿಸಿಲ್ಟಿಂಗ್ ಯಂತ್ರಗಳ ಖರೀದಿ. ನಗರದ ಒಳಚರಂಡಿ ಜಾಲದ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲು CPHEEO ಮಾನದಂಡಗಳನ್ವಯ ಪಾಲಿಕೆಯ ಒಳಚರಂಡಿ ಯಂತ್ರ ಗುಂಡಿಗಳನ್ನು ನಿರ್ವಹಿಸಲು ಒಟ್ಟು 45 ಡಿಸಿಲ್ಟಿಂಗ್ ಯಂತ್ರ ಹಾಗೂ 22 ಜೆಟ್ಟಿಂಗ್ ಯಂತ್ರಗಳ ಅವಶ್ಯಕತೆ ಇರುತ್ತದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸೇರ್ಪಡೆಗೊಂಡ ಹೊಸ ಬಡಾವಣೆಗಳ ಒಳಚರಂಡಿ ನಿರ್ವಹಣೆಗಾಗಿ ಸೂಪರ್ ಸಕ್ಕಿಂಗ್ ಯಂತ್ರ ಮತ್ತು ಹೆಚ್ಚುವರಿ ಯಂತ್ರಗಳ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಅಮೃತ್ 2ರ ಪ್ರೋತ್ಸಾಹಕ ಅನುದಾನದಡಿಯಲ್ಲಿ 2 ಸಂಖ್ಯೆ ಸೂಪರ್ ಸಕ್ಕರ್, 7 ಜೆಟ್ಟಿಂಗ್ ಯಂತ್ರ ಹಾಗೂ 16 ಡಿಸಿಲ್ಟಿಂಗ್ ಯಂತ್ರಗಳನ್ನು ಖರೀದಿಸಲು ಉದ್ದೇಶಿಸಲಾಗಿದೆ. ಈ ಖಾತಾ ಅಭಿಯಾನ ಜನ ಸರ್ಕಾರವು ಸೂಚಿಸಿರುವಂತೆ ಆಸ್ತಿಗಳ ಮಾಲೀಕರುಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ಆಸ್ತಿಗಳಿಗೆ ಈ ಖಾತಾ ನೀಡುವ ಉದ್ದೇಶದಿಂದ ಪ್ರತಿ ವಾರವಾರು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಆಸ್ತಿ ಮಾಲೀಕರುಗಳು ನಿಗದಿಪಡಿಸಿರುವ ದಾಖಲೆಗಳನ್ನು ಸಲ್ಲಿಸಿದರೆ 7 ದಿನಗಳೊಳಗಾಗಿ ಈ ಖಾತೆಯನ್ನು ನೀಡಲು ನಿರ್ಧರಿಸಲಾಗಿದೆ. ಬಿ ಖಾತಾ ಆಂದೋಲನ. ಜನ ಸರ್ಕಾರದ ಆದೇಶದಂತೆ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆ ಹಾಗೂ ಕಂದಾಯ ನಿವೇಶನಗಳಲ್ಲಿ ನಿರ್ಮಿಸಿರುವ ಕಟ್ಟಡ ನಿವೇಶನಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಯಲ್ಲಿ ಒಳಪಡಿಸುವ ಸಂಬಂಧ ದಿನಾಂಕ 10/5/2025 ಒಳಗಾಗಿ ನೋಂದಾಯಿತ ಆಸ್ತಿ ದಾಖಲಾತಿಗಳನ್ನು ಹೊಂದಿರುವ ಆಸ್ತಿ ಮಾಲೀಕರುಗಳಿಗೆ ಈ ಖಾತಾ ನೀಡಲು ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ. ಕಂದಾಯ ಸೇವೆಗಳ ವಿಕೇಂದ್ರೀಕರಣ. ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳ ತೆರಿಗೆ, ಖಾತಾ ವರ್ಗಾವಣೆ, ತಿದ್ದುಪಡಿ ಮತ್ತು ನೋಂದಣಿ ಇತರೆ ಕಂದಾಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ನಿಗದಿತ ಅವಧಿಯಲ್ಲಿ ಸೇವೆಯನ್ನು ಒದಗಿಸಲು ಸಾರ್ವಜನಿಕ ಹಿತದೃಷ್ಟಿಯಿಂದ 4,000 ಚದರ ಅಡಿಗಳ
ವರೆಗಿನ ಆಸ್ತಿಗಳ ವಹಿವಾಟುಗಳಿಗೆ ಆಯಾಯ ವಲಯ ಕಚೇರಿಗಳ ವಲಯ ಆಯುಕ್ತರುಗಳಿಗೆ ಅಧಿಕಾರವನ್ನು ನೀಡಲಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ತ್ವರಿತ ಗತಿಯಲ್ಲಿ ಸೇವೆ ನೀಡಲು ಅನುಕೂಲವಾಗಲಿದೆ ಎಂಬ ವಿಷಯವನ್ನು ಈ ಸಭೆಯ ಗಮನಕ್ಕೆ ತರಲು ಆಶಿಸುತ್ತೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕಾರ್ಯಕ್ರಮಗಳು ಶೇಕಡ 24.1 ಅನುದಾನದಲ್ಲಿ ಈ ಯೋಜನೆಯಡಿ ಸರ್ಕಾರದ ಮಾರ್ಗಸೂಚಿಗಳನ್ವಯ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸ್ವಯಂ ಉದ್ಯೋಗ ಸಹಾಯಧನ, ವ್ಯಾಸಂಗ ಪ್ರೋತ್ಸಾಹಧನ, ಕ್ರೀಡಾ ಪ್ರೋತ್ಸಾಹಧನ, ವೈದ್ಯಕೀಯ ಸಹಾಯಧನ ಹಾಗೂ ಪಕ್ಕಾ ಮನೆ ಯೋಜನೆಯಡಿ ಸಹಾಯಧನ ನೀಡಲಾಗುತ್ತದೆ. ವೈಯಕ್ತಿಕ ಕಾರ್ಯಕ್ರಮಗಳೆಂದರೆ ಈ ಸಮುದಾಯದ ಜನರು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸಮುದಾಯ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗುತ್ತದೆ. ನಗರದ ಇತರೆ ಬಡಜನರ ಕಲ್ಯಾಣ ಕಾರ್ಯಕ್ರಮಗಳು ಒಟ್ಟಾರೆ ಶೇಕಡ 7.25 ಅನುದಾನದಲ್ಲಿ ಈ ಯೋಜನೆಯಡಿ ಸರ್ಕಾರದ ಮಾರ್ಗಸೂಚಿಗಳನ್ವಯ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ಬಡಜನರ ಶ್ರೇಯೋಭಿವೃದ್ಧಿಗಾಗಿ ವೈಯಕ್ತಿಕ ಹಾಗೂ ಸಮುದಾಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮಗಳು ಶೇಕಡ 5 ಅನುದಾನದಲ್ಲಿ ನಗರದ ವಿಶೇಷ ಚೇತನರ ಕ್ಷೇಮಾಭಿವೃದ್ಧಿಗಾಗಿ ಪಾಲಿಕೆಯು ಸರ್ಕಾರದ ಮಾರ್ಗಸೂಚಿಯಂತೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು, ಸದರಿ ಕಾರ್ಯಕ್ರಮಗಳನ್ನು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೂ ಸಹ ಮುಂದುವರಿಸಲು ನಿರ್ಧರಿಸಲಾಗಿದೆ. ಮಾನ್ಯರೇ, ಈ ಆಯವ್ಯಯವನ್ನು ತಯಾರಿಸಲು ಸಹಕಾರ ನೀಡಿದ ಆಯುಕ್ತರು, ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಜೈ ಕರ್ನಾಟಕ. ಸಭೆಯಲ್ಲಿ 2024-25ನೇ ಸಾಲಿನ ಪರಿಷ್ಕೃತ ಹಾಗೂ 2025-26ನೇ ಸಾಲಿನ ಅಂದಾಜು ಆಯವ್ಯಯ ಕರಡು ಪ್ರತಿಯನ್ನು ಅನುಮೋದಿಸಿ ಮುಂದಿನ ಸಭೆಯಲ್ಲಿ ಕಾಯಂಗಾಗಿ ಕಾಯದೆ ಒಪ್ಪಲಾಯಿತು ಹಾಗೂ ಅನುಮೋದನೆಗೊಂಡ ಆಯವ್ಯಯದ ಎಲ್ಲ ಕಾರ್ಯಕ್ರಮಗಳು ಸಂಪೂರ್ಣ ಜಾರಿಗೆ ಬರುವಂತೆ ಅಗತ್ಯ ಕ್ರಮ ವಹಿಸಲು ಸೂಚಿಸಲಾಯಿತು. ಎಲ್ಲರಿಗೆ ನಮಸ್ಕಾರ. ಮಾನ್ಯ ಆಡಳಿತಾಧಿಕಾರಿಗಳು, ಮೈಸೂರು ಮಹಾನಗರ ಪಾಲಿಕೆಯವರು ಈಗ ತಾನೇ ನಮ್ಮೊಂದಿಗೆ 2025-26ನೇ ವರ್ಷದ ಆಯವ್ಯಯ ಬಜೆಟ್ ಮಂಡನೆ ಮಾಡಿದ್ದಾರೆ. ಮಾನ್ಯ ಆಡಳಿತಾಧಿಕಾರಿಗಳಿಗೆ ಮೈಸೂರು ಮಹಾನಗರ ಪಾಲಿಕೆಯ ಸಮಸ್ತ ಪದಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಕಡೆಯಿಂದ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಸಭೆಯಲ್ಲಿ ಹಾಜರಾಗಿರುವ ಎಲ್ಲ ಸಭಿಕರಿಗೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ನಾವು ಮಾಡಿದ್ವಿ. ಈಗ 11:30 ಆಗಿದೆ. ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿದ್ದೀವಿ. ತಾವು ಅದನ್ನು ಸೇರಿಸಿ ಅನುಭವಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈಗ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಒಂದು ಬಜೆಟ್ಗೆ ಯಾರ್ಯಾರು ನಮಗೆ ಸಹಕಾರ ನೀಡಿದ್ದಾರೆ, ನಮ್ಮ ಅಕೌಂಟ್ ಸೆಕ್ಷನ್, ನಮ್ಮ ಅಭಿವೃದ್ಧಿ ಸೆಕ್ಷನ್, ರೆವಿನ್ಯೂ ಸೆಕ್ಷನ್, ಪ್ಲಾನಿಂಗ್ ಸೆಕ್ಷನ್, ಡೆವಲಪ್ಮೆಂಟ್ ಸೆಕ್ಷನ್ ಮತ್ತು 3 ಝೋನಲ್ ಆಫೀಸರ್ಸ್ ಇಂದ ಕೂಡ ನಮಗೆ ಸಹಕಾರ ನೀಡಿದ್ದು ಈ ಬಜೆಟ್ ಅಲ್ಲಿ ತಮ್ಮ ಒಂದು ಸಹಕಾರ ನಾನು ಸ್ವಾಗತಿಸುತ್ತಾ ಮತ್ತೆ ಅದನ್ನ ಆಲಿಸ್ತಾ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದಲ್ವಾ ಇವತ್ತಿನ 2025-26ರ ಬಜೆಟ್ ಮೈಸೂರು ಪಾಲಿಕೆ ವತಿಯಿಂದ ನಡೆದಿರುವಂಥದ್ದು. ಆಸ್ತಿ ತೆರಿಗೆ, ನೀರಿನ ತೆರಿಗೆ ಹಾಗೂ ಒಳಚರಂಡಿ ನಿರ್ವಹಣಾಕರ ಎಷ್ಟು ಯೋಜನೆಗಳು ಮತ್ತು ನಿಬಂಧನೆಗಳು, ನಗರ ಮತ್ತು ಪಟ್ಟಣ ಯೋಜನೆ, ಉದ್ದಿಮೆ ಪರವಾನಗಿ ಶುಲ್ಕ, ನಗರ ಪಾಲಿಕೆ ಆಸ್ತಿಗಳಿಂದ ಬರುವಂಥ ಬಾಡಿಗೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಅನುದಾನಗಳು ಸೇರಿದಂತೆ ಅನೇಕ ವಿಷಯಗಳು ಇವತ್ತು ಬಜೆಟ್ನಲ್ಲಿ ಮಂಡನೆ ಆಗಿರುವಂಥದ್ದು. ಹಾಗೆ ಹೊಸ ಯೋಜನೆಗಳನ್ನು ಕೂಡ ಅನುಷ್ಠಾನಗೊಳಿಸಲಾಗಿದೆ. ಪುರಭವನದ ಆವರಣದಲ್ಲಿ ಬಯಲು ರಂಗಮಂದಿರವನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಹಾಗೆ ಪಾರ್ಕಿಂಗ್ ಫೆಸಿಲಿಟೀಸ್ಗಳಾಗಿರ್ಬೋದು, ಎಲ್ಲೆಲ್ಲಿ ಪಾರ್ಕಿಂಗ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದಾಗಿರ್ಬೋದು, ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ ಮಾಡೋದಾಗಿರ್ಬೋದು, ವಲಯ ಕಚೇರಿಗಳ ನಿರ್ಮಾಣ ಆಗಿರ್ಬೋದು, ಹಾಗೆ ಆರ್.ಕೆ. ನಾರಾಯಣ್ ಅವರ ನಿವಾಸವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವಂಥ ವಿಚಾರನೆ ಆಗಿರ್ಬೋದು, ಹಾಗೆ ಸ್ಕೈ ವಾಕ್ ನಿರ್ಮಾಣ, ಅಂದರೆ ಮೈಸೂರಿನಲ್ಲಿ ಏನು ಮಾಣಿ ಕಾಲೇಜ್ ಇದೆ, ಮಾಣಿ ಕಾಲೇಜ್ ಹತ್ರ ಸ್ಕೈ ವಾಕ್ ನಿರ್ಮಾಣ ಮಾಡುವಂಥ ಯೋಜನೆ ಕೂಡ ಹಾಕಿಕೊಳ್ಳಲಾಗಿದೆ. ಕುಡಿಯುವ ನೀರು ಸರಬರಾಜಿನಲ್ಲಿ ಉನ್ನತೀಕರಣ, ಹಾಗೆ ಟ್ರಾನ್ಸ್ಫರ್ ಘಟಕಗಳ ನಿರ್ಮಾಣ, ಮೆಟೀರಿಯಲ್ ರಿಕವರಿ ಫೆಸಿಲಿಟೀಸ್ಗಳು ಆಗಿರ್ಬೋದು, ಬಲ್ಕ್ ಫ್ಲೋ ಮೀಟರ್ ಅಳವಡಿಸುವುದು, ಪಾರಂಪರಿಕ ತ್ಯಾಜ್ಯದ ವೈಜ್ಞಾನಿಕ ನಿರ್ವಹಣೆ,
ವಿಂಡ್ರೋ ಟರ್ನರ್, ಹೀಗೆ ಅನೇಕ ವಿಷಯಗಳ ಒಳಪಟ್ಟಂಗೆ ಇವತ್ತು 25-26ರ ಸಾಲಿನ ಬಜೆಟ್ ಮಂಡನೆ ಆಗಿರುವಂಥದ್ದು. ಈಗ ಶ್ರೀಯುತ ರಮೇಶ್ DS IAS ಆಫೀಸರು ಏನು ಆಡಳಿತಾಧಿಕಾರಿಗಳಿದ್ದಾರೆ ಇವತ್ತು ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಹಾಗೆ ಕಾರ್ಪೊರೇಷನ್ ಕಮಿಷನರು ಕೂಡ ಜೊತೆಯಲ್ಲಿ ಇರುವಂಥದ್ದು. ಆದಷ್ಟು ಬೇಗ ಎಲೆಕ್ಷನ್ ಕೂಡ ಆಗಲಿ, ಬಂದಿರುವಂಥ ಬಜೆಟು ಕೂಡ ಜನಗಳಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಲಿ ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ರಿ. ರೈಟ್ ನ್ಯೂಸಲ್ಲಿ ಇಷ್ಟೊತ್ತು ನಾನು ಶ್ರೀ, ನಮಸ್ಕಾರ.